Hello students, today let's see the remaining commands in the handling ordinary files. Okay, first one is LP anta anti. LP subsystems. ಏನಕ್ಕೆ to printing a file. To printing a file. So ಒಂದು ಫೈಲ್ ನ ನೀವು ಪ್ರಿಂಟ್ ಮಾಡೋದಕ್ಕೆ ಯಾವ ಕಮಾಂಡ್ ನ ಯೂಸ್ ಮಾಡ್ತೀರಾ? LP ಕಮಾಂಡ್ ನ ಯೂಸ್ ಮಾಡ್ತೀರಾ. See here $LP chap01 ಅಂತ ಕೊಡ್ತೀವಿ. ಮೀನ್ಸ್ ಈ ಫೈಲ್ ನ ನೀವು ಪ್ರಿಂಟ್ ಮಾಡಬೇಕು. ಓಕೆ, ಸೊ ಅದಕ್ಕೆ ನೀವು LP ಕಮಾಂಡ್ ಅಂತ ಕೊಡ್ತೀರಾ. ಸೊ ಇಲ್ಲೇನ್ ಬರುತ್ತೆ, ರಿಕ್ವೆಸ್ಟ್ ಔಟ್ಪುಟ್ ಏನ್ ಬರುತ್ತೆ ಅದಕ್ಕೆ ಅಂದ್ರೆ ರಿಕ್ವೆಸ್ಟ್ ID ಈಸ್ ಸೊ PR1 320 ಸಮಥಿಂಗ್ ಏನೋ ಬಂದು $front ಮತ್ತೆ ಬರುತ್ತೆ. ಮೀನ್ಸ್ ಸೊ ನಿಮಗೆ ಒಂದು ರಿಕ್ವೆಸ್ಟ್ ID ಜನರೇಟ್ ಆಯ್ತು ಅಂದ್ರೆ ಕರೆಂಟ್ ಇವಾಗೆ ಅದು ಪ್ರಿಂಟ್ ಮಾಡಲ್ಲ, ಬಟ್ ಲೇಟರ್ ಇಟ್ ವಿಲ್ ಪ್ರಿಂಟ್. ಸೊ ನಿಮ್ಗೇನು ಒಂದು ರಿಕ್ವೆಸ್ಟ್ ID ಜನರೇಟ್ ಆಗುತ್ತೆ. ಮೀನ್ಸ್ ನೆಕ್ಸ್ಟ್ ಇಟ್ ವಿಲ್ ಪ್ರಿಂಟ್ ದಟ್ ಫೈಲ್ chap01 ಅಂತ. ಓಕೆ, ಸೊ LP ಆಪ್ಷನ್ಸ್ ಏನೇನಿರುತ್ತೆ ಅಂದ್ರೆ ಸೊ -D ಆಪ್ಷನ್ ನ ಯೂಸ್ ಮಾಡ್ತೀವಿ. ಏನಕ್ಕೆ? ಟು ಪ್ರಿಂಟರ್ ನೇಮ್. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಸಿಸ್ಟಮ್ಗೆ ಎಷ್ಟೊಂದು ಪ್ರಿಂಟರ್ಸ್ ಕನೆಕ್ಟ್ ಆಗಿದೆ, ಬಟ್ ನಿಮಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಿಂಟರ್ ಅಲ್ಲಿ ಅದು ಪ್ರಿಂಟ್ ಆಗ್ಬೇಕು. ಅವಾಗ ಏನು ಯೂಸ್ ಮಾಡ್ತೀರಾ ಅಂದ್ರೆ ಸೊ ಲೈಕ್ ದಿಸ್ LP -D ಲೇಸರ್ chap01 ಅಂತ ಕೊಡ್ತೀವಿ. chap01 ಅಂದ್ರೆ ಡಿ ಅಂದ್ರೆ ನೇಮ್ ಆಫ್ ದ ಪ್ರಿಂಟರ್ ಇರುತ್ತೆ, ಅದ್ರ ಜೊತೆಗೆ ಕೊಡ್ಬೇಕು ನೇಮ್ ಏನು ಅಂತ, ಪ್ರಿಂಟರ್. ಸೊ ಲೇಸರ್ ಪ್ರಿಂಟರ್ ಅಲ್ಲಿ ಅದು ಪ್ರಿಂಟ್ ಆಗಲಿ ಅಂತ ಕೊಟ್ರಿ. ಓಕೆ, ಸೊ ನೀವು ಇನ್ನೊಂದು -T ಆಪ್ಷನ್ ಇರುತ್ತೆ. -T ಮೀನ್ಸ್ ಯು ಕ್ಯಾನ್ ಆಡ್ ದ ಟೈಟಲ್ ಆಫ್ ಯುವರ್ ಡಾಕ್ಯುಮೆಂಟ್ ಲೈಕ್ ದಿಸ್. ಸೊ $LP -T ಸೊ ಫಸ್ಟ್ ಚಾಪ್ಟರ್ ಅಂತ ಕೊಡ್ತೇವೆ. ಫಸ್ಟ್ ಚಾಪ್ಟರ್ chap01 ಅಂದ್ರೆ ಟೈಟಲ್ ಆಡ್ ಆಯ್ತು. ಯಾವುದಕ್ಕೆ? ನಿಮ್ಮ ಫೈಲಿಗೆ ಟೈಟಲ್ ಆಡ್ ಆಯ್ತು. ಏನಂತ? ಫಸ್ಟ್ ಚಾಪ್ಟರ್ ಅಂತ. ಓಕೆ, ಸೊ ಒನ್ ಮೋರ್ ಆಪ್ಷನ್ -N ಲೈಕ್ ದಿಸ್ LP -N ನಂಬರ್ ಕೊಡ್ಬೇಕಲ್ಲಿ. ಸೊ chap01 ಅಂತ ಮೀನ್ಸ್ ನಂಬರ್ ಆಫ್ ಕಾಪೀಸ್ ಎಷ್ಟು ಬೇಕು ಅಂತ. ನಿಮಗೆ ಒಂದೇ ಕಾಪಿ ಇದ್ರೆ ನೋ ನೀಡ್ ಟು ಗಿವ್ -N ಆಪ್ಷನ್, ಬಟ್ ಮೋರ್ ದ್ಯಾನ್ 1 ಕಾಪಿ ಬೇಕು. ಫಾರ್ ಎಕ್ಸಾಂಪಲ್ 3 ಕಾಪಿ ಬೇಕು ನಿಮಗೆ chapter01, ಅವಾಗ ಯು ಹ್ಯಾವ್ ಟು ಯೂಸ್ ದ ಆಪ್ಷನ್ -N ಅಂತ ಕೊಟ್ರೆ ಅದು 3 ಕಾಪೀಸ್ ಪ್ರಿಂಟ್ ಆಗುತ್ತೆ chapter01. ಸೊ ನೀವು ಮತ್ತೆ ಬೇರೆ ಕಮಾಂಡ್ ಯಾವ್ದು ಯೂಸ್ ಮಾಡ್ಬೋದು ಅಂದ್ರೆ ಯು ಕ್ಯಾನ್ ಕ್ಯಾನ್ಸಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕ್ಯಾನ್ಸಲ್ ಡಿ ಲೇಸರ್ ಅಂತ ಕೊಟ್ರೆ ಸೊ ಎಲ್ಲಾದು ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ ಲೇಸರ್ ಪ್ರಿಂಟರ್ ಅಲ್ಲಿ ಏನೇನ್ ಪ್ರಿಂಟ್ ಆಗ್ತಿದ್ಯೋ ಆ ಜಾಬ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಇಲ್ಲ ಬೇಡ ನಿಮ್ದು ಮಾತ್ರ ನಿಮಗೆ ಕ್ಯಾನ್ಸಲ್ ಆಗ್ಬೇಕು ಅಂದ್ರೆ ಸೊ ಯು ಹ್ಯಾವ್ ಟು ಯೂಸ್ ದ ರಿಕ್ವೆಸ್ಟ್ ID ಬಂದಿರುತ್ತಲ್ಲ ಅದು. ಸೊ ಕ್ಯಾನ್ಸಲ್ PRL 320 ಅಂತ ಕೊಡ್ಬೇಕು. ಅವಾಗ ನಿಮ್ chapter01 ಏನಿತ್ತು ಅದು ಮಾತ್ರ ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ LP ಕಮಾಂಡ್. ಮೀನ್ಸ್ ಟು ಪ್ರಿಂಟ್ ಎ ಫೈಲ್ ಯು ಹ್ಯಾವ್ ಟು ಯೂಸ್ ದ ಕಮಾಂಡ್ LP. ಸೊ ನೆಕ್ಸ್ಟ್ ಕಮಾಂಡ್ ಇಸ್ ಫೈಲ್. ಫೈಲ್ ಕಮಾಂಡ್ ನ ಯೂಸ್ ಮಾಡ್ತೀರಾ. ಸೊ ಫೈಲ್ ಕಮಾಂಡ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ ಸೊ ಟು ನೋ ವಿಚ್ ಟೈಪ್ ಆಫ್ ಫೈಲ್ ಇಸ್ ದಿಸ್ ಅಂತ. ಫಾರ್ ಎಕ್ಸಾಂಪಲ್ ನೀವು ಕೊಟ್ರೆ $file archive ಅಂತ ಕೊಟ್ರೆ archive.zip ಅಂತ ಕೊಟ್ರೆ ಏನಂತ ಬರುತ್ತದು? ಫೈಲ್ ನೇಮ್ ಏನು? archives.zip. ಸೊ zip archive ಅಂತ ಬರುತ್ತೆ. ಮೀನ್ಸ್ ದಿಸ್ ಟೈಪ್ ಈಸ್ zip archive ಫೈಲ್ ಅಂತ. ಸೊ ಬೇಡ ನಿಮಗೆ ಬೇರೆ ಸುಮ್ಮನೆ ಎಲ್ಲಾ ಫೈಲ್ದು ನಿಮಗೆ ಗೊತ್ತಾಗ್ಬೇಕು ಯಾವ್ಯಾವ ಟೈಪ್ ಅಂತ ಗೊತ್ತಾಗ್ಬೇಕು ಅಂದ್ರೆ ಲೈಕ್ $file star ಅಂತ ಕೊಡ್ರಿ. ಸೊ ಅಂದ್ರೆ ಇಟ್ ವಿಲ್ ಪ್ರಿಂಟ್ ದ ಟೈಪ್ ಆಫ್ ನೇಮ್ ಅಂಡ್ ಟೈಪ್ ಆಫ್ ಫೈಲ್. ಸೊ eval, ಸೊ ದಿಸ್ ಇಸ್ ದ ಫೈಲ್ ನೇಮ್. ಸೊ DOS ಎಕ್ಸಿಕ್ಯೂಟಬಲ್ ಫೈಲ್, DOS ಎಕ್ಸಿಕ್ಯೂಟಬಲ್ ಫೈಲ್ ಅಥವಾ ಯೂಸರ್ ಗೈಡ್ .ps ಅಂತ ಕೊಟ್ರಿ. ಸೊ ಇದೇನಿದು ಪೋಸ್ಟ್ ಸ್ಕ್ರಿಪ್ಟ್ ಡಾಕ್ಯುಮೆಂಟ್ ಅಂತ ಹೇಳಿ. ಮೀನ್ಸ್ ಯಾವ್ಯಾವ್ದು ಫೈಲು ಯಾವ್ಯಾವ ಟೈಪ್ ಅಂತ. ಮೀನ್ಸ್ ಟು ನೋ ದ ಟೈಪ್ ಆಫ್ ಫೈಲ್ ಯು ಹ್ಯಾವ್ ಟು ಯೂಸ್ ದ ಕಮಾಂಡ್ ಫೈಲ್. ಸೊ ಫೈಲ್ ಸ್ಟಾರ್ ಅಂತ ಕೊಟ್ರೆ ಡೈರೆಕ್ಟರಿಯಲ್ಲಿ ಯಾವ್ಯಾವ ಫೈಲ್ಸ್ ಇರುತ್ತೋ ಎಲ್ಲ ಡಿಸ್ಪ್ಲೇ ಆಗುತ್ತೆ. ನೋಡ್ರಿ eval ಅಂತ ಒಂದು ಫೈಲ್, ಅದು ಯಾವುದು DOS ಎಕ್ಸಿಕ್ಯೂಟಬಲ್ ಟೈಪ್. ಸೊ ಯೂಸರ್ ಗೈಡ್ .ps ಇಸ್ ಎ ಫೈಲ್, ದಿಸ್ ಇಸ್ ಪೋಸ್ಟ್ ಸ್ಕ್ರಿಪ್ಟ್ ಡಾಕ್ಯುಮೆಂಟ್ ಅಂತ. ಸೊ ಯಾವ ತರ ಫೈಲ್ ಅದು ಅಂತ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕಮಾಂಡ್ ಇಸ್ ನಿಮಗೆ ಆಲ್ರೆಡಿ ಗೊತ್ತಿದೆ
WC ಏನಕ್ಕೆ ಟು ಕೌಂಟಿಂಗ್ ದ ಲೈನ್ಸ್ ವರ್ಡ್ಸ್ ಅಂಡ್ ಕ್ಯಾರೆಕ್ಟರ್ಸ್ ಇನ್ ಎ ಫೈಲ್. ಫಾರ್ ಎಕ್ಸಾಂಪಲ್ ನೀವು ಈ ತರ ಕೊಡ್ತೀರ WC ಇನ್ ಫೈಲ್. ಸೊ ಇನ್ ಫೈಲ್ ಅಂದ್ರೆ ಏನು, ಫೈಲ್ ನೇಮ್. ಅವಾಗ ಏನಂತ ಪ್ರಿಂಟ್ ಆಗುತ್ತೆ 320 103 ಇನ್ ಫೈಲ್ ಅಂತ ಬರುತ್ತೆ. ಮೀನ್ಸ್ ಸೊ ಇನ್ ಫೈಲ್ ಅಲ್ಲಿ ಏನೇನಿದೆ, 3 ಲೈನ್ಸ್ ಇದೆ, 20 ವರ್ಡ್ಸ್ ಇದೆ, ಮತ್ತೆ 103 ಕ್ಯಾರೆಕ್ಟರ್ಸ್ ಇದೆ ಅಂತ ಬರುತ್ತೆ. ಸೊ ಬಟ್ WCಗೂ ನೀವು ಆಪ್ಷನ್ಸ್ ನ ಪಾಸ್ ಮಾಡ್ಬೋದು. ಹೆಂಗ್ ಪಾಸ್ ಮಾಡ್ತೀರಾ ಅಂದ್ರೆ ಲೈಕ್ ದಿಸ್. ಸೊ $WC -L ಇನ್ ಫೈಲ್ ಅಂತ ಕೊಟ್ರೆ ಏನಂತ ಬರುತ್ತೆ, 3 ಇನ್ ಫೈಲ್ ಅಂತ ಬರುತ್ತೆ. ಅಂದ್ರೆ -L ಮೀನ್ಸ್ ಇಟ್ ವಿಲ್ ಗಿವ್ಸ್ ದ ಲೈನ್ ಆಫ್ ದ ಫೈಲ್ ಅಷ್ಟೇ. ಸೊ WC ಅಂತ ಕೊಟ್ರೆ ಲೈನ್, ವರ್ಡ್ಸ್, ಕ್ಯಾರೆಕ್ಟರ್ಸ್ ಎಲ್ಲ ಬಂತು. ಬಟ್ -L ಆಪ್ಷನ್ ಕೊಟ್ರೆ ಇಟ್ ವಿಲ್ ಡಿಸ್ಪ್ಲೇ ಓನ್ಲಿ ದ ಲೈನ್ಸ್. ಸೊ 3 ಲೈನ್ಸ್ ಇದೆ ಇನ್ ಫೈಲ್ ಅಲ್ಲಿ ಅಂತ ಬರುತ್ತೆ. ಅದೇ ನೀವು -W ಅಂತ ಕೊಟ್ರೆ ಸೊ 20 means it will only display the words in the file. So -W option ಕೊಟ್ರೆ. ಸೊ ನೀವು -C option ಕೊಟ್ರೆ 103 means it will print only the characters in the file. So 3 option ಇರುತ್ತೆ, L, W, C. L means it will print only the lines in the file. W means it will print only the words in the file. C means it will print only the characters in the file. So WC ಗೆ you can give more than one file as argument like this. ಈ ತರ ಕೊಡ್ತೀನಿ. So WC chap 01 chap 02 ಅಂತ ಕೊಟ್ಟೆ. ಸೊ ಅವಾಗ ಏನಂತ ಬರುತ್ತೆ ಅಂದ್ರೆ ಲೈಕ್ ದಿಸ್. ಸೊ 2 3 50 and then 5. ಸೊ ಇದ್ಯಾವ್ದು chap 01. ಓಕೆ, 4 and then 60 chap 02. ಅಂದ್ರೆ ಚಾಪ್ 01 ಅಲ್ಲಿ 2 ಲೈನ್ಸ್, 3 ವರ್ಡ್ಸ್ ಅಂಡ್ 50 ಕ್ಯಾರೆಕ್ಟರ್ಸ್ ಇದೆ. ಬಟ್ ಚಾಪ್ 2 ಅಲ್ಲಿ 5 ಲೈನ್ಸ್, 4 ವರ್ಡ್ಸ್ ಅಂಡ್ ದೆನ್ 60 ಕ್ಯಾರೆಕ್ಟರ್ಸ್ ಇದೆ ಅಂತ. ಸೊ ಫಾರ್ 6 ಕೊಡೋಣ. 5 ಲೈನ್ಸ್, 6 ವರ್ಡ್ಸ್ ಅಂಡ್ ದೆನ್ 60 ಕ್ಯಾರೆಕ್ಟರ್ಸ್ ಇರುತ್ತೆ ಅಂತ ಅನ್ಕೋಣ. ಸೊ ಅಂಡ್ ದೆನ್ ಇಟ್ ವಿಲ್ ಪ್ರಿಂಟ್ ಟೋಟಲ್ ಆಲ್ಸೋ. ಟೋಟಲ್ 7 9 and then 1 like this. So ಇದು ಟೋಟಲ್ ಕೂಡ ಪ್ರಿಂಟ್ ಮಾಡುತ್ತೆ. So this is about the WC command. Okay. So next command is OD. OD command. So this command will display the data in octal form. ನಿಮಗೆ ಗೊತ್ತಿದೆ octal ಅಂದ್ರೆ ಏನು, 0 to 7 ಮಾತ್ರ ಇರುತ್ತೆ. ಸೊ ಡೆಸಿಮಲ್ ಅಂದ್ರೆ 0 to 9. ಬಟ್ ಎಲ್ಲಾ ಇನ್ಫಾರ್ಮೇಶನ್ ಯಾವ್ದ್ರಲ್ಲಿ ಡಿಸ್ಪ್ಲೇ ಆಗುತ್ತದೋ ಆಕ್ಟಲ್ ಫಾರ್ಮೆಟ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದಕ್ಕೆ ನಾವು OD ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಲೈಕ್ ದಿಸ್, $OD -B ಫೈಲ್ 1 ಅಂತ ಏನೋ ಒಂದು ಹೇಳ್ತೀವಿ. ಸೊ ಅಂದ್ರೆ ಫೈಲ್ 1 ಅಲ್ಲಿರೋ ಡೇಟಾ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಫೈಲ್ 1 ಅಲ್ಲಿ ಏನಿರುತ್ತೆ, ಓನ್ಲಿ ವೈಟ್ ಅಂತ ಮಾತ್ರ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಓನ್ಲಿ ದ ಇನ್ಫಾರ್ಮೇಶನ್ ಇನ್ ದ ಫೈಲ್. ಸೊ ಅದು ಆಕ್ಟಲ್ ಫಾರ್ಮೆಟ್ ಅಲ್ಲಿ ಪ್ರಿಂಟ್ ಆಗ್ಬೇಕು. ಹೆಂಗ್ ಪ್ರಿಂಟ್ ಆಗುತ್ತೆ ಅಂದ್ರೆ ಲೈಕ್ ದಿಸ್. ಸೊ 10000 ಲೈಕ್ ದಿಸ್, 127 and then 150 151 164 and then 145 ಅಂತ ಪ್ರಿಂಟ್ ಆಗುತ್ತೆ. ಮೀನ್ಸ್ ಓನ್ಲಿ ದ ಆಕ್ಟಲ್ ಫಾರ್ಮೆಟ್ ಮಾತ್ರ ಪ್ರಿಂಟ್ ಆಗುತ್ತೆ. ಅದೇ ನೀವು -BC ಅಂತ ಕೊಟ್ರೆ, -BC ಅಂತ ಕೊಟ್ರೆ ಕ್ಯಾರೆಕ್ಟರ್ಸ್ ಕೂಡ ಪ್ರಿಂಟ್ ಆಗುತ್ತೆ. ITE means 127 is the octal of W and then 150 is the octal value of H character and 151 is the octal value of I character like this. Okay, ಈ ರೀತಿ ಪ್ರಿಂಟ್ ಆಗುತ್ತೆ. ಇದಕ್ಕೆ ನೀವು OD ಅಂತ ಅಂತೀರಿ. ಓಕೆ, ಸೊ ನೆಕ್ಸ್ಟ್ ಕಮಾಂಡ್ ಇಸ್ CMP. CMP ಕಮಾಂಡ್ ಅಂತ ಅಂತಾರೆ. ಏನಕ್ಕೆ ಇದು ಯೂಸ್ ಮಾಡ್ತೀರಾ ಅಂದ್ರೆ ಕಂಪೇರಿಂಗ್ ಟೂ ಫೈಲ್ಸ್ ನ ಕಂಪೇರ್ ಮಾಡೋದಕ್ಕೆ ನೀವು CMP ಯೂಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಈ ರೀತಿ $. ಸೊ ಇದಕ್ಕೆ 2 ಫೈಲ್ ನೇಮ್ ನ ಆರ್ಗ್ಯುಮೆಂಟ್ಸ್ ಆಗಿ ಪಾಸ್ ಮಾಡಬೇಕು. ಚಾಪ್ 01 ಅಂಡ್ ದೆನ್
ಚಾಪ್ 02. ಸೊ ಇವೆರಡು ಫೈಲ್ನ ಕಂಪೇರ್ ಮಾಡ್ರಿ ಅಂತ, CMP ಮೀನ್ಸ್ ಏನಕ್ಕೆ ಕಂಪೇರ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದಕ್ಕೆ ಏನ್ ಮಾಡ್ಬೇಕು ನೀವು, ಸೊ ಔಟ್ಪುಟ್ ಏನ್ ಬರುತ್ತೆ, ಸೊ ಚಾಪ್ 01 ಚಾಪ್ 02 ಡಿಫರ್ ಕ್ಯಾರೆಕ್ಟರ್ 9 ಲೈನ್ 1 ಅಂತ ಪ್ರಿಂಟ್ ಆಗುತ್ತೆ. ಅಗೇನ್ ಡಾಲರ್ ಸಿಂಬಲ್ ಬರುತ್ತೆ. ಅಂದ್ರೆ ಚಾಪ್ಟರ್ 01 ಚಾಪ್ಟರ್ 02 ಈಸ್ ನಾಟ್ ಐಡೆಂಟಿಕಲ್ ಅಂತ, ಡಿಫ್ರೆನ್ಸ್ ಇದೆ ಎರಡು ಅಂತ. ಸೊ ಅಲ್ಲಿ ಕ್ಯಾರೆಕ್ಟರ್ ಲೈನ್ 1 ಅಲ್ಲಿ ಕ್ಯಾರೆಕ್ಟರ್ 9 ಅಲ್ಲಿ ಡಿಫ್ರೆನ್ಸ್ ಬಂದಿದೆ ಅಂತ. ಸೊ ದೇ ಆರ್ ನಾಟ್ ಐಡೆಂಟಿಕಲ್. ಸೊ ಬೋತ್ ಫೈಲ್ಸ್ ಆರ್ ನಾಟ್ ಐಡೆಂಟಿಕಲ್ ಅಂತ ಅಂತೀವಿ. ಸೊ ಅದೇ ನೀವು ಈ ರೀತಿ ಕೊಟ್ರೆ ಎರಡು ಐಡೆಂಟಿಕಲ್ ಸೇಮ್ ಇದ್ರೆ ಕಂಪೇರ್ ಚಾಪ್ 01 ಅದನ್ನೇ ಕೊಡ್ರಿ, ಚಾಪ್ 01 ಅಂತಾನೆ ಕೊಟ್ರೆ ಎರಡು ಸೇಮ್ ಇರುತ್ತಲ್ಲ, ಅವಾಗ ಏನು ಬರಲ್ಲ. ಜಸ್ಟ್ ಅಗೇನ್ ಇಟ್ ವಿಲ್ ಡಿಸ್ಪ್ಲೇ ದ ಪ್ರಾಂಪ್ಟ್. ಏನಾದ್ರು ಡಿಫ್ರೆನ್ಸ್ ಇದ್ರೆ ಮಾತ್ರ ಔಟ್ಪುಟ್ ಬರುತ್ತೆ, ಅದರ್ವೈಸ್ ಇಟ್ ವಿಲ್ ಡಿಸ್ಪ್ಲೇ ಓನ್ಲಿ ದ ಪ್ರಾಂಪ್ಟ್. ಅಂದ್ರೆ ಐಡೆಂಟಿಕಲ್ ಅಂತ ಈ ರೀತಿ ಬಂದಿದೆ ಅಂದ್ರೆ ಬೋತ್ ಫೈಲ್ಸ್ ಆರ್ ಸೇಮ್ ಐಡೆಂಟಿಕಲ್, ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ದ ಫೈಲ್ಸ್ ಅಂತ. ಓಕೆ, ದಿಸ್ ಇಸ್ ಅಬೌಟ್ ದ CMP ಕಮಾಂಡ್. ನೆಕ್ಸ್ಟ್ ಕಮಾಂಡ್ ಇಸ್ ಕಾಮ್ ಅಂತ. ಕಾಮ್ ಅಂತ ಅಂತೀವಿ. ವಾಟ್ ಇಸ್ ಕಾಮನ್ ಅಂತ, ಎರಡು ಫೈಲ್ ಅಲ್ಲಿ ಏನ್ ಕಾಮನ್ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಡಾಲರ್ ಕ್ಯಾಟ್ ಫೈಲ್ 1 ಅಂತ ಕೊಟ್ಟೆ. ಸೊ ಡಾಲರ್ ಕ್ಯಾಟ್ ಫೈಲ್ 2. ಕ್ಯಾಟ್ ಅಂದ್ರೆ ಏನು, ಅದ್ರಲ್ಲಿ ಏನೇನು ಇನ್ಫಾರ್ಮೇಶನ್ ಇರುತ್ತೋ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಏನಂತ ಡಿಸ್ಪ್ಲೇ ಆಯ್ತು ಇಲ್ಲಿ, CK ಶುಕ್ಲಾ. ಓಕೆ, ಅಂಡ್ ದೆನ್ ಚಂಚಲ್ SN ಅಂಡ್ ದೆನ್ ಸುಮಿತ್. ಇಲ್ಲಿ ಏನೇನಂತ ಬಂತು, ಅನಿಲ್ ಅಂಡ್ ದೆನ್ ಬರುಣ್ ಅಂಡ್ ದೆನ್ CK ಶುಕ್ಲಾ, ಲಲಿತ್ ಅಂಡ್ ದೆನ್ SN. ಸೊ ಈ ರೀತಿ ಬಂತು. ಸೊ ಫೈಲ್ ಅಲ್ಲಿ 4 ಲೈನ್ಸ್ ಇದೆ, ಫೈಲ್ 2 ಅಲ್ಲಿ 5 ಲೈನ್ಸ್ ಇದೆ. ಸೊ ನೀವು ಹೆಂಗ್ ಕೊಡ್ಬೇಕು ಅಂದ್ರೆ ಈ ರೀತಿ ಕೊಡ್ತೀರಾ, ಡಾಲರ್ ಕಾಮ್ ಫೈಲ್ 1 2 ಅಂತ ಕೊಡ್ತೀವಿ, ಫೈಲ್ 1 2. ಸೊ ಈ ರೀತಿ ಕೊಟ್ಟಿದ್ದೀರಾ ಅಂದ್ರೆ ಹೆಂಗ್ ಅದು ಪ್ರಿಂಟ್ ಆಗುತ್ತೆ, ಔಟ್ಪುಟ್ ಹೆಂಗ್ ಬರುತ್ತೆ, ಲಾಸ್ಟ್ 3 ಕಾಲಮ್ಸ್ ಔಟ್ಪುಟ್ ಬರುತ್ತೆ. ಸೊ ಫಸ್ಟ್ ಕಾಲಮ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಈ ರೀತಿ ಚಂಚಲ್ ಅಂಡ್ ಸುಮಿತ್, ಚಂಚಲ್ ಅಂಡ್ ಸುಮಿತ್. ಅಂಡ್ ದೆನ್ ಸೆಕೆಂಡ್ ಕಾಲಮ್ ಅಲ್ಲಿ ಅನಿಲ್, ಬರುಣ್ ಅಂಡ್ ದೆನ್ ಲಲಿತ್. ಸೊ ಇಲ್ಲಿ CK ಶುಕ್ಲಾ ಅಂಡ್ ದೆನ್ SN ಅಂತ ಬರುತ್ತೆ. ಸೊ ಕಾಮ್ ಫೈಲ್ 1 2 ಅಂದ್ರೆ ಇಟ್ ವಿಲ್ ಕಂಪೇರ್ ಏನ್ ಕಾಮನ್ ಅಂತ ಫೈಂಡ್ ಔಟ್ ಮಾಡುತ್ತೆ ಫೈಲ್ 1 ಮತ್ತೆ ಫೈಲ್ 2 ಅಲ್ಲಿ. ಫಸ್ಟ್ ಕಾಲಮ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಏನು ಡಿಫ್ರೆಂಟ್ ಇದೆ. ಸೊ ಈಗ ನೋಡ್ರಿ, ಇಲ್ಲಿ ಚಂಚಲ್ ಇಲ್ಲಿದೆಯಾ, ಫೈಲ್ 2 ಅಲ್ಲಿ ಯಾವ್ದಿಲ್ವೋ ಅದು ಮಾತ್ರ ಪ್ರಿಂಟ್ ಆಗುತ್ತೆ. ಸೊ ಫೈಲ್ 1 ಅಲ್ಲಿ ಇದೆ, ಬಟ್ ಫೈಲ್ 2 ಅಲ್ಲಿ ಯಾವ್ದಿಲ್ವೋ, CK ಶುಕ್ಲಾ ಇಲ್ಲಿದೆ ನೋಡ್ರಿ, ಸೊ ಪ್ರಿಂಟ್ ಆಗಲ್ಲ. ಚಂಚಲ್ ಇಲ್ಲಿದ್ಯಾ, ಸೊ ಇಲ್ಲ ಪ್ರಿಂಟ್ ಆಗಿದೆ. ಅಗೇನ್ SN ಇಲ್ಲೂ ಇದೆ. ಸೊ ಸುಮಿತ್ ಇಲ್ಲಿದ್ಯಾ, ನೋ ಪ್ರಿಂಟ್ ಆಗಿದೆ. ಅಗೇನ್ ಕಾಲಮ್ 2 ಅಲ್ಲಿ ಫೈಲ್ 1 ಅಲ್ಲಿ ಇರೋದು, ಬಟ್ ಫೈಲ್ 2 ಅಲ್ಲಿ ಇಲ್ದಲೇ ಇರೋದು ಪ್ರಿಂಟ್ ಆಗುತ್ತೆ. ಅನಿಲ್ ನೋಡ್ರಿ ಇಲ್ಲಿದ್ಯಾ, ಇಲ್ಲ. ಸೊ ಬರುಣ್ ಅಗೇನ್ CK ಕಾಮನ್, SN ಇಸ್ ಕಾಮನ್ ಅಂಡ್ ಲಲಿತ್ ಅಂತ ಪ್ರಿಂಟ್ ಆಗಿದೆ. ಸೊ ಲಾಸ್ಟ್ ಕಾಲಮ್ ಅಲ್ಲಿ ಏನ್ ಕಾಮನ್ ಇದೆಯೋ ಅದು ಪ್ರಿಂಟ್ ಆಗುತ್ತೆ. ನೋಡ್ರಿ, ಇಲ್ಲೂ CK ಶುಕ್ಲಾ, ಇಲ್ಲೂ CK ಶುಕ್ಲಾ, ಇಲ್ಲೂ SN, ಇಲ್ಲೂ SN. ಸೊ ಈ ರೀತಿ ಇದಕ್ಕೆ ಕಾಮನ್, ಏನ್ ಕಾಮನ್ ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ಕಮಾಂಡ್ ಇಸ್ ಡಿಫ್ ಅಂತ ಅಂತೀವಿ. ನೆಕ್ಸ್ಟ್ ಕಮಾಂಡ್ ಇಸ್ ಡಿಫ್ ಮೀನ್ಸ್ ಯು ಆರ್ ಕನ್ವರ್ಟಿಂಗ್ ಒನ್ ಫೈಲ್ ಟು ಅದರ್. ಅಂದ್ರೆ ಒಂದು ಫೈಲ್ ಅನ್ನ ಇನ್ನೊಂದು ಫೈಲ್ ಆಗಿ ಕನ್ವರ್ಟ್ ಮಾಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಫೈಲ್ 1 ನ ಫೈಲ್ 2 ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇದರಲ್ಲಿ ಫೈಲ್ 1 ಮತ್ತೆ ಫೈಲ್ 2 ಎರಡು ಸೇಮ್ ಇರಬೇಕು. ಬಟ್ ಅದಕ್ಕೆ ನೀವೇನ್ ಕನ್ವರ್ಟ್ ಮಾಡ್ತಿದ್ರಾ, ಫೈಲ್ 1 ನ ಕನ್ವರ್ಟ್ ಮಾಡ್ತಿದ್ರ ಲೈಕ್ ದಿಸ್. ಸೊ ಡಾಲರ್ ಡಿಫ್ ಈ ರೀತಿ ಕೊಡ್ಬೇಕು, ಡಾಲರ್ ಡಿಫ್ ಫೈಲ್ 1 ಫೈಲ್ 2 ಮೀನ್ಸ್ ಫೈಲ್ 1 ನ ಫೈಲ್ 2 ಆಗಿ ಕನ್ವರ್ಟ್ ಮಾಡ್ತಿದ್ದೀರಾ ಅಂತ. ಸೊ ಅದಕ್ಕೆ ಫಸ್ಟ್ ಏನ್ ಆರ್ಗ್ಯುಮೆಂಟ್ ಕೊಡ್ತೀರಾ, 0 A 1, 2 ಅಂತ ಕೊಡ್ತೀರಾ. ಅಂದ್ರೆ ಈ ರೀತಿ ಅನಿಲ್
ಅಂಡ್ ದೆನ್ ಬರೂನ್. ಸೊ ಫೈಲ್ 2 ಅಲ್ಲಿರೋದು 1 ಮತ್ತೆ 2 ಲೈನ್ಸ್ ನ ಇಲ್ಲಿಗೆ ಫೈಲ್ 1ಗೆ ನೀವು ಇದಂದ್ರೆ ಏನು ಆಡ್ ಮಾಡ್ತಿದ್ದೀರಾ ಅಂತ. ಸೊ ಈ ಸಿಂಬಲ್ ಇದ್ರೆ ಡಿಲೀಟ್, ಈ ಸಿಂಬಲ್ ಇದ್ರೆ ಆಡ್ ಮಾಡ್ತಾ ಇದೀರಾ ಫೈಲಿಗೆ ಅಂತ. ಸೊ ಯಾವ ಫೈಲ್ ನ 1, 2. ಸೊ ಇಲ್ಲೇನಿದೆ 1 ಮತ್ತೆ 2. ಸೊ ಇಲ್ಲೇನಂತ ಬರುತ್ತೆ ಅನಿಲ್ ಮತ್ತೆ ಬರೂನ್ ಎರಡು ಆಡ್ ಆಯ್ತು. ಯಾವುದಕ್ಕೆ? ಫೈಲ್ 1ಗೆ. ಓಕೆ, ನೆಕ್ಸ್ಟ್ 2C4 ಅಂತ ಅಂತೀವಿ. 2C4. ಸೊ ಚಂಚಲ್ and then ಲಲಿತ್. ಸೊ ಚಂಚಲ್, ಲಲಿತ್. ಸೊ ಫೈಲ್ 1 ಅಲ್ಲಿ ಸೆಕೆಂಡ್ ಇದು ಆಡ್ ಮಾಡಿರೋದು ಬಿಡ್ರಿ. ಫಸ್ಟ್ ಏನಿತ್ತು ಇವಿದ್ದು 1, 2, 3, 4 ಅಲ್ವಾ, ಇದಿಷ್ಟೇ ಇದ್ದಿದ್ದು. ಇವಾಗ ಇದೆರಡನ್ನು ಆಡ್ ಮಾಡಿರೋದು, ಬಟ್ ಹಳೆ ಫೈಲೇ ಕನ್ಸಿಡರ್. 2C4 ಅಂದ್ರೆ ಏನು? ಇದು ಚಂಚಲ್ ಏನಿದೆಯೋ ಅದು ಡಿಲೀಟ್. ನೋಡ್ರಿ ಈ ರೀತಿ ಕೊಟ್ರೆ ಡಿಲೀಟ್ ಅಂತ. ಸೊ ಚಂಚಲ್ ಏನಾಯ್ತು? ಡಿಲೀಟ್ ಆಯ್ತು. ಅಲ್ಲಿ ಯಾವ್ದು ಬರ್ತಿದೆ? ಫೈಲ್ 2 ಅಲ್ಲಿರೋ 4th 1, 2, 3, 4th ಏನಿದೆ ಇಲ್ಲಿ ಲಲಿತ್, ಅದನ್ನ ಆಡ್ ಮಾಡ್ತಾರೆ. ಸೊ ಇಲ್ಲಿ ಏನಾಯ್ತು? ಲಲಿತ್ ಇಲ್ಲಿ ಆಡ್ ಆಯ್ತು. ಓಕೆ, ಅಂಡ್ ದೆನ್ ಅಟ್ ಲಾಸ್ಟ್ 4D5 ಅಂತ ಹೇಳ್ತಾರೆ, ಅಂದ್ರೆ ಸುಮಿತ್. ಡಿಲೀಟ್ ದ 4th ಲೈನ್ ಇನ್ ದ ಫಸ್ಟ್ ಫೈಲ್. ಸೊ ನೋಡ್ರಿ ಇಲ್ಲಿ ಡಿಲೀಟ್ ಆಯ್ತು. ಓಕೆ, ಇವಾಗ ನೋಡ್ರಿ ಅನಿಲ್ ಅನಿಲ್, ಬರುಣ್ ಬರುಣ್, ಸಿ.ಕೆ. ಶುಕ್ಲಾ, ಲಲಿತ್ SN. ಸೊ ಬೋತ್ ಫೈಲ್ಸ್ ಆರ್ ಐಡೆಂಟಿಕಲ್, ಮೀನ್ಸ್ ಯು ಆರ್ ಕನ್ವರ್ಟ್ ದ ಫೈಲ್ 1 ಆಸ್ ಫೈಲ್ 2. ಅದಕ್ಕೆ ಯಾವ್ದು ಯೂಸ್ ಮಾಡ್ತೀವಿ? ಡಿಫ್ ಕಮಾಂಡ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಕಮಾಂಡ್ so DOS to Unix and Unix to DOS means DOS ಇಂದ Unix ಗೆ, Unix ಇಂದ DOS ಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಾ ಅಂತ. ಸೊ ಫಸ್ಟ್ ಬಿಫೋರ್ ಕನ್ವರ್ಟಿಂಗ್ ಫಸ್ಟ್ ಯು ಹ್ಯಾವ್ ಟು ನೋ DOS ಫೈಲ್ ಅಲ್ಲಿ ಏನಿರುತ್ತೆ, Unix ಫೈಲ್ ಅಲ್ಲಿ ಏನಿರುತ್ತೆ ಅಂತ. ಸೊ DOS ಫೈಲ್ ಅಲ್ಲಿ ಕ್ಯಾರೇಜ್ ರಿಟರ್ನ್ CR ಅಂತ ಅಂತೀವಿ ಇದಕ್ಕೆ, ಅಂಡ್ ದೆನ್ ನ್ಯೂ ಲೈನ್ ಫೀಡ್ ಎರಡೂ ಇರುತ್ತೆ. ಬಟ್ ಯುನಿಕ್ಸ್ ಫೈಲ್ ಅಲ್ಲಿ ಓನ್ಲಿ ದ ನ್ಯೂ ಲೈನ್ ಫೀಡ್ ಮಾತ್ರ ಇರುತ್ತೆ. ಸೊ ದಟ್ ಇಸ್ ದ ಡಿಫರೆನ್ಸ್. ಅದಕ್ಕೆ ನಾವು DOS ಇಂದ ಯುನಿಕ್ಸ್ಗೆ, ಯುನಿಕ್ಸ್ ಇಂದ DOSಗೆ ಹೆಂಗ್ ಕನ್ವರ್ಟ್ ಮಾಡ್ತೀವಿ ನೋಡೋಣ. ಫಸ್ಟ್ ಈಸ್ ಈ ರೀತಿ ಕೊಡ್ರಿ, $OD -BC ಫೂ ಅಂತ ಕೊಡ್ತೀರಾ, ಅಂದ್ರೆ ಫೂ ಫೈಲ್. ಸೊ ಇಲ್ಲಿ ಏನಿರುತ್ತೆ 114L 151L ಇಷ್ಟೇ ಇರುತ್ತೆ. ಅಂಡ್ ದೆನ್ 015 ಕ್ಯಾರೇಜ್ ರಿಟರ್ನ್, ಅಂಡ್ ದೆನ್ 012 ನ್ಯೂ ಲೈನ್ ಫೀಡ್ ಎರಡೂ ಇದೆ. ಯಾಕೆ ಹೇಳ್ರಿ, ಏನ್ ಫೈಲ್ ಇದು? DOS ಫೈಲ್. ಅದಕ್ಕೆ ಕ್ಯಾರೇಜ್ ರಿಟರ್ನ್ ಮತ್ತೆ ನ್ಯೂ ಲೈನ್ ಎರಡೂ ಇದೆ. ಸೊ ನೀವು ಇದನ್ನ ಕನ್ವರ್ಟ್ ಮಾಡ್ಬೇಕು. ಹೆಂಗ್ ಕನ್ವರ್ಟ್ ಮಾಡ್ತೀರಾ? DOS to Unix, ಯುನಿಕ್ಸ್ಗೆ ಕನ್ವರ್ಟ್ ಮಾಡಿದ್ರಿ. DOS to Unix ಫೂ ಅಂಡ್ ದೆನ್ foo.dos ಅಂತ ಕೊಡ್ತೀವಿ. ಅಂದ್ರೆ foo.dos ಅಂದ್ರೆ ಇದು ಯುನಿಕ್ಸ್ ಫೈಲ್ ಅಂತ. ಸೊ ಫೂ ಇದು DOS ಫೈಲ್. ಸೊ DOS ಫೈಲ್ ಇಂದ ಯುನಿಕ್ಸ್ ಫೈಲ್ ಆಗಿ ಕನ್ವರ್ಟ್ ಮಾಡಿದ್ರಿ. DOS to Unix. ಸೊ DOS to Unix ಫೂ ಇಂದ foo.dos ಗೆ ಕನ್ವರ್ಟ್ ಮಾಡಿದ್ರಿ. ಸೊ ಈಗ ನೀವು ಕೊಡ್ರಿ ಇವಾಗ $OD -BC foo.dos ಅಂತ ಕೊಡ್ರಿ. ಏನಂತ ಬರುತ್ತೆ? ಇಷ್ಟು ಮಾತ್ರ ಬರುತ್ತೆ. 114L 151I 012 ನ್ಯೂ ಲೈನ್. ಸೊ ಕ್ಯಾರೇಜ್ ರಿಟರ್ನ್ ಹೋಗಿದೆ. ಸೊ ಕ್ಯಾರೇಜ್ ರಿಟರ್ನ್ ಹೋಗಿದೆ ಅಂದ್ರೆ ದಟ್ ಇಸ್ ಯುನಿಕ್ಸ್. ಸೊ DOS ಇಂದ ಯುನಿಕ್ಸ್ ಫೈಲ್ ಆಗಿ ಕನ್ವರ್ಟ್ ಮಾಡಿದ್ರಿ. ಸೊ ಇನ್ ದ ಸೇಮ್ ವೇ ನೀವು ಯೂಸ್ ಮಾಡ್ತೀರಾ. ಏನಂತ? ಯುನಿಕ್ಸ್ ಟು DOS ಅಂತ ಕೊಡ್ತೀರಾ. ಯುನಿಕ್ಸ್ ಟು DOS foo.dos ಫೂ ಅಂತ ಏನೋ ಕೊಡ್ತೀರಾ. ಅವಾಗ ಏನಾಗುತ್ತೆ? ಅಗೇನ್ ಕ್ಯಾರೇಜ್ ರಿಟರ್ನ್ ವ್ಯಾಲ್ಯೂ ಅಂದ್ರೆ ಕ್ಯಾರೇಜ್ R ವ್ಯಾಲ್ಯೂ ಆಡ್ ಆಗುತ್ತೆ. Okay, this is about the DOS to Unix and Unix to DOS command. Okay, in the next class let's see the remaining commands. Okay, thank you.